ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SBI ಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ನೋಡಿ, SBI SCO ರಿಕ್ರೂಟ್ಮೆಂಟ್ 2026 ಕರೆದಿದ್ದಾರೆ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನ್ ವೇಕೆನ್ಸಿ ಇದು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾವತ್ತು ಲಾಸ್ಟ್ ಡೇಟ್ ಇದೆ, ಏನಿದೆ, ಫುಲ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, 116 ವೇಕೆನ್ಸಿಗಳು ಕರೆದಿದ್ದಾರೆ ಡೆಪ್ಯೂಟಿ ಮ್ಯಾನೇಜರ್ ಮತ್ತು AVP ಪೋಸ್ಟ್ಗೆ. ಓಕೆನಾ. ಸೊ SBI SCO ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್. 116 ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳು ಮತ್ತು AVP ಪೋಸ್ಟ್ಗಳು ಇದೆ ಸ್ನೇಹಿತರೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 21ರಿಂದ 45 ವರ್ಷದವರೆಗೂ ಇರುವಂತಹ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಬಂದು ಸ್ಪೆಷಲಿಸ್ಟ್ ಕ್ಯಾಡರ್ ಆಫೀಸರ್ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ, SCO. ಓಕೆನಾ. ಸೊ 116 SCO ಪೋಸ್ಟ್ ಗಳಿದಾವೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಡೆಪ್ಯೂಟಿ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಬಂದು ನಿಮ್ಗೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಸದಾವಕಾಶ ಇದೆ ಸ್ನೇಹಿತರೆ. SCO ಗೆ ಕರೆದಿರುವಂತದ್ದು ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ 30 ಮಾರ್ಚ್ಗೆ. ಓಕೆನಾ. ಸೊ ಇದು ಫುಲ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಡೆಪ್ಯೂಟಿ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ 116 ಪೋಸ್ಟ್ ಗಳಿದಾವೆ. ರೆಗ್ಯುಲರ್ ಮತ್ತು ಕಾಂಟ್ರಾಕ್ಚುಯಲ್ ಪೋಸ್ಟ್ ಗಳಾಗಿರುತ್ತೆ ಸ್ನೇಹಿತರೆ. ಸೊ ಜಾಬ್ ಲೊಕೇಶನ್ ಬಂದು ಮುಂಬೈ, ಹೈದರಾಬಾದ್ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ವೇಕೆನ್ಸಿ ಡೀಟೇಲ್ಸ್ ಈಗಾಗಲೇ ಹೇಳಿದಾಗೆ 12 ಪೋಸ್ಟ್ ಗಳು ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಗಳಿದಾವೆ. IS ಆಡಿಟ್ ಗೆ. ಓಕೆನಾ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರುತ್ತೆ. ಡೆಪ್ಯೂಟಿ ಮ್ಯಾನೇಜರ್ ರೆಗ್ಯುಲರ್ ಪೋಸ್ಟ್ 43 ಹುದ್ದೆಗಳಿದಾವೆ IS ಆಡಿಟ್ ಗೆ, ಮತ್ತು CA ಇಂಟರ್ನಲ್ ಆಡಿಟ್ ಗೆ. ಸೊ ರೆಗ್ಯುಲರ್ಸ್ 61 ಹುದ್ದೆಗಳಿದಾವೆ ಸ್ನೇಹಿತರೆ. ಯಾರೆಲ್ಲ CA ಮಾಡಿದಿರ ಅಂತ ಒಂದು ಅಭ್ಯರ್ಥಿಗಳಿಗೆ ಸೊ 61 ಹುದ್ದೆಗಳಿದಾವೆ ಡೆಪ್ಯೂಟಿ ಮ್ಯಾನೇಜರ್, ಮತ್ತು ಡೆಪ್ಯೂಟಿ ಮ್ಯಾನೇಜರ್ IS ಆಡಿಟ್ ಗೆ 43 ಹುದ್ದೆಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಲಾಸ್ಟ್ ಡೇಟ್ 30 ಮಾರ್ಚ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಕ್ವಾಲಿಫಿಕೇಶನ್ ನೋಡೋದಾದ್ರೆ BE BTech BSc CSIT ಆಗಿರ್ಬೇಕು ಅಥವಾ ಎಲೆಕ್ಟ್ರಾನಿಕ್ಸ್, MCA MTech MSc ಮತ್ತು BCA ಫಾರ್ IT ರೂಲ್ಸ್. ಓಕೆನಾ. ಸೊ ಇನ್ನು ಚಾರ್ಟೆಡ್ ಅಕೌಂಟೆಂಟ್ಸ್ CA ಫಾರ್ ಆಡಿಟ್ ಪೋಸ್ಟ್ ಗಳಿಗೆ. ಓಕೆನಾ. ಪ್ರಿಫರ್ಡ್ ಸರ್ಟಿಫಿಕೇಟ್ಸ್ CISA CISSP CISM CEH ISO ಸ್ಟ್ಯಾಂಡರ್ಡ್ 27001 GIAC DISA. ಓಕೆನಾ. ಸೊ ಈ ರೀತಿ ಕರೆದಿದ್ದಾರೆ. ಈ ಒಂದು ಸರ್ಟಿಫಿಕೇಶನ್ಸ್ ನ ಮಾಡಿದ್ರೆ ಪ್ರಿಫರಬಲ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸರ್ಟಿಫಿಕೇಟ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. MCA MTech MSc ಮಾಡಿರುವಂತದ್ದು. AVP IS ಆಡಿಟ್ ಕರೆದಿದ್ದಾರೆ. ಮಿನಿಮಮ್ 6 years ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಟ್ಲೀಸ್ಟ್ 3 years ಇನ್ ಆಡಿಟ್ ಆರ್ ಸೈಬರ್ ಸೆಕ್ಯೂರಿಟಿ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಡೆಪ್ಯೂಟಿ ಮ್ಯಾನೇಜರ್ IS ಆಡಿಟ್ ಗೆ ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು ಡೆಪ್ಯೂಟಿ ಮ್ಯಾನೇಜರ್ CA ಇಂಟರ್ನಲ್ ಆಡಿಟ್ ಗೆ ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ AVP ಗೆ 27ರಿಂದ 45 ಇದೆ. ಡೆಪ್ಯೂಟಿ ಮ್ಯಾನೇಜರ್ ಗೆ 21 ವರ್ಷದಿಂದ ಹಿಡಿದು 35 ವರ್ಷದವರೆಗೂ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇನ್ನು SC ST ಆದ್ರೆ 5 ವರ್ಷ, OBC ಗೆ 3 ವರ್ಷ ಮತ್ತು PWD ಗೆ 15 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಜನರಲ್, OBC, ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ 750 ಇದೆ. SC ST ಮತ್ತು PWD ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಒಂದ್ಸತಿ ಫೀ ಪೇ ಮಾಡಿದ್ರೆ ನಾನ್ ರಿಫಂಡಬಲ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಗಮನದಲ್ಲಿರಲಿ. ಒಂದ್ಸತಿ ಫೀ ಪೇ ಮಾಡಿದ್ರೆ ನಾನ್ ರಿಫಂಡಬಲ್. ಓಕೆನಾ. ಆನ್ಲೈನ್ ಮುಖಾಂತರನೇ ಫೀನ ಪೇ ಮಾಡಿ ಸ್ನೇಹಿತರೆ. ಯಾವುದೇ ರೀತಿಯ ಕೈಗೆ ಕೊಡೋದಾಗಿರ್ಲಿ ಅಥವಾ UPI ಪೇಮೆಂಟ್ ಮಾಡೋದಾಗಿರ್ಲಿ ಬೇಡ. ಸೊ ಡೈರೆಕ್ಟ್ ಆಗಿ ಅಫಿಷಿಯಲ್ ವೆಬ್ಸೈಟ್ SBI ಇದೆ, ವೆಬ್ಸೈಟ್ ದಲ್ಲಿ ನೀವು ಪೇ ಮಾಡಬಹುದಾಗಿರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲರಿ ನೋಡೋದಾದ್ರೆ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಗೆ 50 ಲಕ್ಷ ಪರ್ ಇಯರ್ ಗೆ ಕೊಡ್ತಾರೆ ಸ್ನೇಹಿತರೆ. ಡೆಪ್ಯೂಟಿ ಮ್ಯಾನೇಜರ್ ಗೆ 64,000 ರೂಪಾಯಿಂದ ಹಿಡಿದು 93,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಪ್ಲಸ್ DA HRA PF ಇರುತ್ತೆ, ಮತ್ತು ಮೆಡಿಕಲ್ ಬೆನಿಫಿಟ್ಸ್ ಇರುತ್ತೆ ಸ್ನೇಹಿತರೆ, ಮತ್ತು ಲೀವ್ ಟ್ರಾವೆಲ್ ಕನ್ಸೆಷನ್ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಸ್ಯಾಲರಿ ಮತ್ತು ಬೆನಿಫಿಟ್ಸ್ ಆಗಿರುತ್ತೆ. ಅದ ನಂತರ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಬೇಸ್ಡ್ ಆನ್ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಟರ್ವ್ಯೂ ಬಂದು 100 ಮಾರ್ಕ್ಸ್ ಗೆ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ನಿಮ್ಗೆ ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಡೈರೆಕ್ಟ್ ಎಂಟ್ರಿ ಇರುತ್ತೆ. ಇಂಟರ್ವ್ಯೂ ಮಾಡ್ಕೊಂಡ್ರೆ ನೀವು ಮುಗಿತು ಸ್ನೇಹಿತರೆ. ಮತ್ತು CTC ನೆಗೋಷಿಯೇಷನ್ ಫಾರ್ AVP. ಓಕೆನಾ. ಸೊ ಇದು ನಡೆಯುತ್ತೆ. ಇದಾದ ನಂತರ ಸೆಲೆಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು.
ಸೊ ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು SBI ಕ್ಯಾರಿಯರ್ಸ್ ಪೇಜ್ಗೆ ಹೋಗಿ ಕರೆಂಟ್ ಓಪನಿಂಗ್ಸ್ ಅಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾಗುತ್ತೆ. ಅದ ನಂತರ ಫೋಟೋ ಸಿಗ್ನೇಚರ್, ರೆಸ್ಯೂಮ್, ಸರ್ಟಿಫಿಕೇಶನ್ ಮತ್ತು ID ಪ್ರೂಫ್ ಗಳನ್ನ ಅಪ್ಲೋಡ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಅದಾದ ನಂತರ ಫೀ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಪ್ರೋಸೆಸ್ ಇರುತ್ತೆ. ಅಪ್ಲಿಕೇಶನ್ ಲಿಂಕ್ ಡೈರೆಕ್ಟ್ ಆಗಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇಲ್ಲಿ ಲಾಸ್ಟ್ ಡೇಟ್ ಆಫ್ ದ ಪೇಮೆಂಟ್ ಎಲ್ಲದೂ ಕೂಡ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ 30 ಮಾರ್ಚ್ 2026 ಕೊಟ್ಟಿದ್ದಾರೆ. ಓಕೆನಾ? ಸೊ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟ್ ಗೆ ಸೊ ಲಾಗಿನ್ ಆರ್ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಲಾಸ್ಟ್ ಡೇಟ್ ಆಯ್ತು. ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಕೂಡ ಚೆಕ್ ಮಾಡಬಹುದು. ಸೊ ಈ ಒಂದು ನೋಟಿಫಿಕೇಶನ್ ಈಗಾಗಲೇ ಎಕ್ಸ್ಪ್ಲೇನ್ ಕೂಡ ಮಾಡಿ ಏನು ಡೀಟೇಲ್ಸ್ ನ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಇರೋದು ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಈ ರೀತಿ ಇದೆ ನೋಡಿ. SBI ಇಂದ ಕರೆದಿರುವಂತದ್ದು 50 lakhs per annum ವರೆಗೂ ಇದೆ ಸ್ನೇಹಿತರೆ. CTC ಇದು ಬಂದು ಪೋಸ್ಟ್ ಬಂದು ನಿಮ್ಗೆ AVP ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ IS ಆಡಿಟ್ ಗೆ. ಅದಾದ ನಂತರ ಡೆಪ್ಯೂಟಿ ಮ್ಯಾನೇಜರ್ ಚಾರ್ಟೆಡ್ ಅಕೌಂಟೆಂಟ್ ರೆಗ್ಯುಲರ್ ಪೋಸ್ಟ್ ಇರುತ್ತೆ. ಸೊ ಅವರಿಗೆ ಏನ್ ಮಾಡಿರ್ಬೇಕು ಅಂತ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸ್ ಮತ್ತು ಇದೆಲ್ಲ. ಸೊ ಇದನ್ನ ನೋಡ್ಕೊಂಡು ಅದ್ರ ಜೊತೆಗೆ ಪ್ರಿಫರ್ಡ್ ಕ್ಯಾಂಡಿಡೇಟ್ಸ್ ಬಂದು ಈ ಒಂದು ಸರ್ಟಿಫಿಕೇಶನ್ಸ್ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರ್ಟಿಫಿಕೇಟ್ ಇಟ್ಕೊಂಡು ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ರೀತಿ ಇದೆ. ಇನ್ನು ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅಪ್ಲೈ ಮಾಡೋದಕ್ಕೆ ಯಾವ್ದಾವ್ದು ಹತ್ರದಲ್ಲಿದೆ ಎಲ್ಲದೂ ಕೂಡ ಡೀಟೇಲ್ಸ್ ಇಲ್ಲಿದೆ ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ನೋಡಿ. ಮಾರ್ಚ್ 30ಕ್ಕೆ SBI SCO ಲಾಸ್ಟ್ ಡೇಟ್ ಇದೆ ಮತ್ತು BSNL